God bless you. It's such a joy for me to be with all of you today. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇವತ್ತು ನಿಮ್ಮ ಮಧ್ಯದಲ್ಲಿ ಇರೋದು ಬಹಳ ಸಂತೋಷ. We are living in a time and age ನಾವು ಲೋಕದ ಅಂತ್ಯದಲ್ಲಿ ಜೀವಿತವನ್ನು ಮಾಡುತ್ತಿದ್ದೇವೆ. when everybody is so obsessed with getting things done. ಕೆಲಸಗಳು ನೆರವೇರುವಂತ ವಿಷಯದಲ್ಲಿ ಜನರು ಬಹಳ ಆತುರದಲ್ಲಿದ್ದಾರೆ. They're so desperate for results. ಅವರು ಈ ಒಂದು ಉತ್ತರಗೋಸ್ಕರ ಬಹಳ ಆತುರದಿಂದ ಕಾಯುತ್ತಿದ್ದಾರೆ. Obsessed with success. ವಿಷಯಗಳಲ್ಲಿ ಜಯಶಾಲಿಗಳಾಗುವಂತೆ. Obsessed to get likes and comments and followers and subscribers. ಈ ಒಂದು ಗೀಲಿನಲ್ಲಿ ಏನ್ ಮಾಡುತ್ತಾರೆ ಅಂದ್ರೆ ಅವರು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ ಎಂಬುದ ಒಂದು ಗೀಲು ಅವರಿಗಿದೆ. So they're so obsessed that they will take any way possible, even if it's the wrong way, they want to do it. ತಪ್ಪಾದ ದಾರಿಗಳಾಗಿದ್ದರೂ ಕೂಡ ಅದು ಸರಿ ಎಂಬ ಒಂದು ಗೀಳು ಅವರಿಗೆ ಇದೆ. They want to take shortcuts, they want to compromise, and they are willing to do anything to get their result. ಅವರು ಒಂದು ಅಂದ್ರೆ ಒಂದು ಬಹಳ ಒಂದು ಆತುರದಲ್ಲಿ ಏನನ್ನಾದ್ರೂ ಮಾಡಿ ಇದು ನೆರವೇರಬೇಕು ಎಂಬ ಒಂದು ವಿಷಯದಲ್ಲಿ ಇದ್ದಾರೆ. When you're desperate, you will come up with desperate means to get it done. ಅಂದ್ರೆ ಅದನ್ನು ಹೇಗಾದ್ರೂ ಮಾಡಿ ನೆರವೇರಿಸಲೇಬೇಕು ಎಂಬ ಒಂದು ಯೋಚನೆ. See, when we think about one of the verses I want to quote is Acts chapter 1 verse 18. ನಿಮಗೆ ಒಂದು ವಾಕ್ಯವನ್ನು ನಾನು ಗುರುತಿಸಲು ಬಯಸ್ತೇನೆ. ಅದು ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಾಕ್ಯ. Where Peter is talking about Judas and saying that Judas bought a land or a field with the money he got in betraying Jesus. ಪೇತ್ರನು ಯೂದನ ಬಗ್ಗೆ ಮಾತನಾಡುವಾಗ ಯೂದನು ಸಂಪಾದಿಸಿದ ಹಣದಲ್ಲಿ ಒಂದು ಹೊಲವನ್ನು ಕೊಂಡುಕೊಂಡನು ಎಂಬುದಾಗಿ ಬರೆದಿದೆ. See, now we believe that he betrayed Jesus on that Thursday and Jesus died on Friday and Jesus rose on Sunday. ನಾವು ನಂಬುತ್ತೇವೆ ಆತನು ಯೇಸುಸ್ವಾಮಿಯನ್ನು ಗುರುವಾರ ಹಿಡಿದುಕೊಟ್ಟ, ಯೇಸುಸ್ವಾಮಿ ಶುಕ್ರವಾರ ಶಿಲುಬೆಯನ್ನು ಹೊತ್ತುಕೊಂಡು ಹೋದರು, ಶುಕ್ರವಾರ ಸತ್ತರು ಎಂಬುದಾಗಿ ನಾವು ನಂಬುತ್ತೇವೆ. ಮತ್ತೆ ಭಾನುವಾರ ಪುನರುತ್ಥಾನನಾದನು ಎಂಬುದಾಗಿ ನಾವು ನಂಬುತ್ತೇವೆ. And some people, scholars especially, believe that maybe Jesus died on that Wednesday instead of Friday. ಕೆಲವು ಜನರು ಹೀಗೆ ನಂಬುತ್ತಾರೆ, ಯೇಸು ಕ್ರಿಸ್ತನು ಶುಕ್ರವಾರ ಸತ್ತಿಲ್ಲ, ಬುಧವಾರ ಸತ್ತಿದ್ದಾನೆ ಎಂಬುದಾಗಿ. I don't want to get into the debates because of lack of time. ಈ ರೀತಿಯಾದ ಒಂದು ಸಂಭಾಷಣೆ ನಮಗೆ ಬೇಡ, ಯಾಕೆಂದ್ರೆ ನಮಗೆ ಸಮಯ ಇಲ್ಲ. But what I'm trying to tell you is between the time when he betrayed Jesus and got that money and the time for him to actually buy the field before and dying before Jesus rose back to life was very short. ನೋಡಿ, ಆತನು ಯೇಸುಸ್ವಾಮಿಯನ್ನು ತೋರಿಸಿಕೊಟ್ಟು ಹಣದಲ್ಲಿ ಆ ಒಂದು ಭೂಮಿಯನ್ನು ಆತನು ಕೊಂಡುಕೊಂಡು ತಕ್ಷಣ ಆತನು ಯೇಸುಸ್ವಾಮಿ ಸಾಯೋದಕ್ಕಿಂತ ಮುಂಚೆ ಆತನು ಸತ್ತನು. ಚಿಕ್ಕ ಸಮಯದಲ್ಲಿ ನಡೆದಂತ ವಿಷಯ ಅದು. There were 2 Sabbaths between that Wednesday and that Sunday. Like if you consider Wednesday, that Thursday was also a special Sabbath and Saturday was a usual Sabbath. ನೋಡಿ, ಬುಧವಾರ ಅಂತ ನಾವು ಲೆಕ್ಕ ಮಾಡುವಾಗ ಗುರುವಾರ ಮತ್ತೆ ಶನಿವಾರ ವಿಶೇಷವಾದ ಸಬ್ಬತ್ ದಿನ ಅವತ್ತಿತ್ತು. Which means he had only 1 day or maximum 2 days for him to go and purchase this land. ಹಾಗಂದ್ರೆ ಆತನಿಗೆ 1 ಅಥವಾ 2 ದಿವಸವೇ ಉಳಿದಿತ್ತು. ಯಾಕೆಂದ್ರೆ ಅದರ ಮಧ್ಯದಲ್ಲಿ ಹೋಗಿ ಆ ಒಂದು ಭೂಮಿಯನ್ನು ಆತನು ಕೊಂಡುಕೊಳ್ಳಬೇಕಾಗಿತ್ತು. We won't go and buy a land in 1 day, right? ನಾವುಗಳು ಹೋಗಿ ಒಂದೇ ದಿವಸದಲ್ಲಿ ಯಾವುದೇ ಭೂಮಿಯನ್ನು ಕ್ರಯಕ್ಕೆ ಕೊಳ್ಳೋದಿಲ್ಲ ತಾನೆ. We will go and study the land, the produce of the land, the quality of the land. We will study everything and then buy the land. ನಾವುಗಳು ಆ ಒಂದು ನೆಲಕ್ಕೆ ಹೋಗಿ ಅದರ ಬಗ್ಗೆ ಅಧ್ಯಯನ ಮಾಡಿ ಅದರ ಬಗ್ಗೆ ವಿವರಗಳನ್ನು ಪಡೆದುಕೊಂಡು ನಂತರ ಅದನ್ನು ಕೊಂಡುಕೊಳ್ಳೋದಕ್ಕೆ ಯೋಚನೆ ಮಾಡ್ತೇವೆ. So we realized that it was not like going and buying tomatoes in the shop. ಅಂದ್ರೆ ನಾವು ಸ್ವಲ್ಪ ಯೋಚನೆ ಮಾಡಿ, ನಮಗೆ ಅತ್ಯವಶ್ಯಕವಾಗಿರುವಂತ ವಸ್ತುಗಳನ್ನು ಕೊಂಡುಕೊಳ್ಳೋ ರೀತಿಯಲ್ಲಿ ಭೂಮಿಯನ್ನು ನಾವು ಕೊಂಡುಕೊಳ್ಳೋದಿಲ್ಲ. It was not something he just got the money and thought, okay, let me go buy the land. It was not an instant thing. ನೋಡಿ, ಏನೋ ನನ್ನ ಬಳಿ ಹಣ ಬಂದಿದೆ, ಹೋಗಿ ನಾನು ಈ ಭೂಮಿಯನ್ನು ಕೊಂಡುಕೊಳ್ತೇನೆ ಅಂತ ಹೇಳಿ ಅದು ತಕ್ಷಣದಲ್ಲಿ ನಡೆಯುವಂತ ವಿಷಯವಲ್ಲ. What we see is he was so obsessed and determined and he was so desperate to get the land that he thought maybe I can do this way to get money to buy the land. ನೋಡಿ, ನಾವು ಇದರಲ್ಲಿ ಏನು ತಿಳಿದುಕೊಳ್ಳುತ್ತೇವೆ ಅಂದ್ರೆ ಆತನಿಗೆ ಒಂದು ಗೀಳಿತ್ತು. ಏನಂದ್ರೆ ನಾನು ಭೂಮಿಯನ್ನು ಕೊಂಡುಕೊಳ್ಳಬೇಕು, ಅದನ್ನು ಪಡೆದುಕೊಳ್ಳಬೇಕು. ಅದು ಹೇಗೆ ಅಂದ್ರೆ ಈ ದಾರಿಯಲ್ಲೂ ಕೂಡ ನಾನು ಮಾಡಬಹುದು ಎಂಬುದಾಗಿ ಆತನು ಯೋಚನೆ ಮಾಡಿದನು. He thought, okay, anyway Jesus will escape, so I will get my land. That was his intention. ನೋಡಿ, ಆತನು ಯೂದನಿಗೆ ಯೋಚನೆ ಮಾಡಿರಬಹುದು, ಯೇಸುಸ್ವಾಮಿ ತಪ್ಪಿಸಿಕೊಳ್ಳಬಹುದು, ನಾನು ನನ್ನ ನೆಲವನ್ನು ನಾನು ಪಡೆದುಕೊಳ್ಳುತ್ತೇನೆ ಎಂಬುದಾಗಿ ಆತನು
ಯೋಚನೆ ಮಾಡಿರಬಹುದು. Because he was desperate, he took the wrong way. ನೋಡಿ, ಆತನು ಬಹಳ ಅದರಲ್ಲಿ ಆಸಕ್ತನಾದದ್ರಿಂದ ತಪ್ಪಾದ ದಾರಿಯನ್ನು ಹಿಡಿದನು. Maybe if he waited on the Lord, God would have given him what he needed. ಆದರೆ ದೇವರಿಗೋಸ್ಕರ ಆತನು ಕಾದಿರುವುದಾದರೆ ಆತನಿಗೆ ಏನು ಬೇಕಾಗಿತ್ತು ಅದು ದೇವರೇ ಕೊಡುತ್ತಿದ್ದನು. Today I challenge you, don't get into the place of desperation and obsession. ಇವತ್ತು ನಾನು ನಿಮಗೆ ಒಂದು ಸವಾಲನ್ನು ಹಾಕುತ್ತೇನೆ. ನಿಮಗೆ ಇಷ್ಟವಿಲ್ಲದ ಕಡೆ, ಸಮಸ್ಯೆ ಇರುವ ಕಡೆಗಳಲ್ಲಿ ನೀವು ಸಿಕ್ಕಿ ಹಾಕಿಕೊಳ್ಳಬೇಡಿ. Don't go the wrong way, go God's way. ನೀವು ತಪ್ಪಾದ ದಾರಿಯಲ್ಲಿ ಹೋಗಬೇಡಿ, ದೇವರ ದಾರಿಯಲ್ಲಿ ಹೋಗಿ. And I pray in Jesus' name ನಾನು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡುತ್ತೇನೆ that each and every one of you will make the choice, ನೀವು ಎಲ್ಲರೂ ಆ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳ್ರಿ. that you won't go the wrong way, but you'll go God's way. ನೀವು ತಪ್ಪಾದ ದಾರಿಗೆ ಹೋಗದೆ ದೇವರ ದಾರಿಯಲ್ಲಿ ಹೋಗಿ. And God will lead you through. ದೇವರು ನಿಮ್ಮನ್ನು ನಡೆಸುತ್ತಾನೆ. In Jesus' name I pray. ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥನೆ ಮಾಡುತ್ತೇನೆ. Amen. ಆಮೆನ್.